ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಇದು ನಿಮ್ಮ ಜಿಎನ್ಎಸ್ ನ್ಯೂಸ್ನ ಮುಖ್ಯಾಂಶಗಳು. ಇತಿಹಾಸ ಪ್ರಸಿದ್ಧವಾದ ಸಾಗರ ಶ್ರೀ ಮಾರಿಕಾಂಬಾ ಜಾತ್ರೆ ಫೆಬ್ರವರಿ 7ರಿಂದ 15ರವರೆಗೆ. ಜಾತ್ರೆ ಮುಹೂರ್ತ ಇರಿಸಿ ಮರ ಕಡಿಯುವುದು, ಅಂಕೆ ಹಾಕುವುದು, ಅಮ್ಮನ ಪ್ರತಿಷ್ಠಾಪನೆ ಕುರಿತು ಮಾಹಿತಿ ನೀಡಿದ ನಾಗೇಂದ್ರ ಗಿರಿಭಟ್ಟ ಮತ್ತು ರವಿ. ಶ್ರೀಕೃಷ್ಣ ಜಗತ್ತಿನ ಮೊದಲ ಮನೋವಿಜ್ಞಾನಿ ಎಂದ ತಹಶೀಲ್ದಾರ್ ಮಲ್ಲೇಶ್ ಬಿ ಪೂಜಾರ್. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸರ್ಕಾರಿ ರಜೆ ಘೋಷಣೆ ಮಾಡಲು ಕೃಷ್ಣಮೂರ್ತಿ ಒತ್ತಾಯ. 183ನೇ ವಿಶ್ವ ಛಾಯಾಗ್ರಹಣ ದಿನದ ಅಂಗವಾಗಿ ಸಾಗರದಲ್ಲಿ ರಕ್ತದಾನ ಶಿಬಿರ. ಛಾಯಾಗ್ರಾಹಕರನ್ನು ರಾಜ್ಯೋತ್ಸವ ಪ್ರಶಸ್ತಿಗೆ ಪರಿಗಣಿಸಲು ಷಣ್ಮುಖ ಒತ್ತಾಯ. ಜೋಸೆಫ್ ನಗರದ ನಗರಸಭೆ ಬಾವಿ ನಂಬರ್ 35 ಕುಸಿಯುವ ಭೀತಿಯಲ್ಲಿ. ಮನವಿ ಮಾಡಿದರೂ ಸ್ಪಂದಿಸುತ್ತಿಲ್ಲ ಸ್ಥಳೀಯ ನಗರಸಭಾ ಸದಸ್ಯರು. ಈಗ ಸುದ್ದಿಯ ವಿವರ. ಸಾಗರದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮಾರಿಕಾಂಬಾ ಜಾತ್ರೆ 2023ರ ಫೆಬ್ರವರಿ 7ರಿಂದ ಫೆಬ್ರವರಿ 15ರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಕೆಎನ್ ನಾಗೇಂದ್ರ ತಿಳಿಸಿದ್ದಾರೆ. ಸಾಗರದ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯಿಂದ ಶುಕ್ರವಾರ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಜಾತ್ರೆಗೆ ಮುಹೂರ್ತ ಇರಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಜಾತ್ರೆಯ ಸಂಬಂಧ ಪೂಜೆ ಸಲ್ಲಿಸಿ ಅವರು ಮಾತನಾಡುತ್ತಿದ್ದರು. ಮಾಡಿ ಒಳ್ಳೆ ಫೆಬ್ರವರಿ 7ನೇ ತಾರೀಕು 2ನೇ ತಿಂಗಳು 23ನೇ ಇಸ್ವಿಯಂದು ತಾಯಿ ಹತ್ರ ಬೇಡ್ಕೊಂಡು ಕೇಳ್ತಾ ಇದ್ದೀವಿ. ಒಳ್ಳೆ ರೀತಿಯಿಂದ ಜಾತ್ರೆನ ಶಾಂತಿ ನೆಮ್ಮದಿ ಪ್ರತಿಯೊಂದು ಕೊಟ್ಟು ಯಾವ ಥರದ ವಿಘ್ನ ಬರದೇ ನಡೆಸ್ಕೊಡ್ಬೇಕಂತ ತಾಯಿ ಬೇಡ್ಕೊಂಡು ಸಾಗರ ಶ್ರೀ ಮಾರಿಕಾಂಬಾ ದೇವಿಗೆ ಫೋನ್ ಹಾಕು. ನಾವು ನಾಟಕ ಬರ್ತಾರೆ ತಟ್ಟೆ ಮೇಲೆ ಇದೆ ಅಂತ ಹೇಳಿದ್ರಲ್ಲ ಅದು ನೋಡಿ. ಬಂದಲ್ಲ ನಾಡಿನ ಜನತೆಗಳಿಗೂ ಶ್ರೀ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಸಾಗರದವರು ಈ ದಿನ ಪೂಜೆ ಎಲ್ಲ ಮಾಡಿಬಿಟ್ಟು
ಮಾರಿಕಾಂಬ ಜಾತ್ರೆಯ ದಿನಾಂಕವನ್ನು ನಿಗದಿಪಡಿಸ್ತಾ ಇದ್ದೇವೆ. 27/12/22 ಮಂಗಳವಾರ ಮರ ಕಡಿಯುವ ಶಾಸ್ತ್ರ ಇರ್ತದೆ. 31/1/23 ಮಂಗಳವಾರದಂದು ಅಂಕೆ ಹಾಕುವ ದಿನಾಂಕ ಇರ್ತದೆ. 7/2/23 ಮಂಗಳವಾರದಂದು ಮಾರಿಕಾಂಬ ಜಾತ್ರಾ ಮಹೋತ್ಸವ ಚಾಲೂ ಮಾಡಿ 9 ತಿಂಗಳ ಮಾರಿಕಾಂಬ ಜಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾಯಿಯಿಂದ ಬೇಡ್ಕೊಂಡು ಎಲ್ಲ ಜನತೆಗಳಿಗೂ ಮಾರಿಕಾಂಬ ವ್ಯವಸ್ಥಾಪಕ ಸಮಿತಿಯಿಂದ ಹೇಳ್ತಾ ಇದ್ದೀವಿ. ವ್ಯವಸ್ಥಾಪಕ ಸಮಿತಿ ಕಾರ್ಯದರ್ಶಿ ಬಿ ಗಿರಿಧರ್ ರಾವ್ ಮಾತನಾಡಿ, ಸಾಗರದ ಸಮಸ್ತ ಜನತೆಗೂ ಈ ದಿನ ಮಾರಿಕಾಂಬ ಜಾತ್ರೆಯ ಮುಹೂರ್ತವನ್ನು ನಿರ್ಧರಿಸಲಾಗಿದೆ. ದಿನಾಂಕ 27/2/2023 ಮಂಗಳವಾರ ಇದು ಮರಕಡೆ 7/2/23 ಜಾತ್ರೆ ಮಹೋತ್ಸವ ಶುರುವಾಗುತ್ತೆ. 15/2/2023 ಅಮ್ಮನ ಬಿಡುವ ಕಾರ್ಯಕ್ರಮ ಇರುತ್ತದೆ. ಗಂಡನ ಮನೆ ದೇವಸ್ಥಾನದ ಪ್ರಧಾನ ಅರ್ಚಕ ರವಿ ಪೋತರಾಜ ಮಾತನಾಡಿ, ಶ್ರಾವಣದ ಶುಕ್ರವಾರ ದಿನ ಮಾರಿಕಾಂಬ ವ್ಯವಸ್ಥಾಪಕ ಸಮಿತಿ ಎಲ್ಲರೂ ಶ್ರೀ ಮಾರಿಕಾಂಬೆಗೆ ಫೆಬ್ರವರಿ 7ನೇ ತಾರೀಕು ಮುಹೂರ್ತವನ್ನು ಇಟ್ಟು ತಾಯಿಗೆ ಪೂಜೆ ಮಾಡಿದ್ದಾರೆ. ಆ ತಾಯಿ ಈ ದಿನ ಫೆಬ್ರವರಿ 7ನೇ ತಾರೀಕಿಗೆ ಪ್ರಸಾದವನ್ನು ಕೊಟ್ಟಿದ್ದಾಳೆ. ಮತ್ತು ಶೂನ್ಯ ಮಾಸದಲ್ಲಿ ಡಿಸೆಂಬರ್ 27ನೇ ತಾರೀಕು ಮರ ಕಡೆ ಶಾಸ್ತ್ರ ಇದೆ. ಮತ್ತು ಹಾಗೆ ಜನವರಿ 31ನೇ ತಾರೀಕು ಅಂಕೆ ಹಾಕೋ ಶಾಸ್ತ್ರ ಇದೆ. ಫೆಬ್ರವರಿ 7ನೇ ತಾರೀಕು ಜಾತ್ರೆ ಪ್ರಾರಂಭ ಆಗುತ್ತೆ. ಮತ್ತು ಫೆಬ್ರವರಿ 15ನೇ ತಾರೀಕು ಅಮ್ಮನವರನ್ನು ಒನಕ್ಕೆ ಬಿಡೋ ಶಾಸ್ತ್ರ ಇದೆ. ಇದಕ್ಕೆ ತಾವುಗಳೆಲ್ಲರೂ ಶ್ರೀ ಮಾರಿಕಾಂಬೆಯ ಭಕ್ತರು ಅತಿ ಹೆಚ್ಚಿನ ರೀತಿಯಲ್ಲಿ ಈ ಜಾತ್ರೆಗೆ ಬರಬೇಕೆಂದು ಒಬ್ಬ ಪ್ರಧಾನ ಅರ್ಚಕರು ರವಿ ಪೂಜಾರವರು ಕೇಳಿಕೊಳ್ಳುತ್ತೇವೆ. ಶ್ರೀ ಮಾರಿಕಾಂಬೆ ಮಂಗಳವಾರ 7ನೇ ತಾರೀಕಂದು ಬೆಳಗ್ಗೆ ಪ್ರಾಂತ್ಯ ಕಾಲದಲ್ಲಿ ದೇವಿ ಪ್ರತಿಷ್ಠಾಪನೆಗೊಳ್ತಾಳೆ. ತವ್ರ ಮನೆಯಲ್ಲಿ ಪ್ರತಿಷ್ಠಾಪನೆಗೊಳ್ತಾಳೆ. ಸಂಧ್ಯೆ ಅಮ್ಮನವರಿಗೆ ಪೋತರಾಜ ಚಾಟಿ ಸೇವೆ ಆದ ನಂತರ ಅಮ್ಮನವ್ರನ್ನ ಗಂಡನ ಮನೆ ರಾಜಬೀದಿ ಉತ್ಸವದೊಂದಿಗೆ ಗಂಡನ ಮನೆಗೆ ಬಂದು ಸೇರ್ತಾಳೆ. ಬೆಳಗ್ಗೆ ಘಟೆ ಪೂಜೆ ಆದ ನಂತರ ಶ್ರೀದೇವಿ ಮತ್ತೆ ಗಂಡನ ಮನೆಯಲ್ಲಿ ಪೂಜೆ ಮತ್ತೆ ಪ್ರಾರಂಭ ಆಗುತ್ತದೆ. ಮತ್ತು ಶನಿವಾರದಂದು ತಾಯಿಗೆ ಗಾವುಗುರಿ ಕಾರ್ಯಕ್ರಮ ಇರುತ್ತದೆ. ಹಾಗೆ ಮತ್ತು ದಿನ ವಿಧಿ ವಿಧಾನಗಳಿಂದ ಪೂಜೆ ಕಾರ್ಯಕ್ರಮಗಳು ದೇಶದ ಮೂಲೆ ಮೂಲೆಯಿಂದಲೂ ಭಕ್ತರು ಬರುತ್ತಾರೆ. ಮತ್ತು 15ನೇ ತಾರೀಕು ಅಮ್ಮನವರನ್ನು ಒನಕ್ಕೆ ಬಿಡೋ ಕಾರ್ಯಕ್ರಮ ಇರುತ್ತೆ. ಈ ಸಂದರ್ಭದಲ್ಲಿ ಖಜಾಂಚಿ ನಾಗೇಂದ್ರ ಕುಮಟ, ಸಂಚಾಲಕರಾದ ಪುರುಷೋತ್ತಮ್, ಗಂಗಾಧರ ಜಂಬಿಗೆ, ನವೀನ್ ಕೇಶಿ, ವಿನಾಯಕ್ ಗುಡಿಗಾರ್, ಚಂದ್ರು, ಸುಂದರ್ ಸಿಂಗ್, ನಾರಾಯಣ ಅರಮನೆಕೇರಿ, ಜಗನ್ನಾಥ್ ಜೇಡಿ ಕುಣಿ, ಜಯಂತಿ, ಜಯರಾಮ್, ರಾಮು, ಕಿರಣ್ ಇನ್ನಿತರರು ಹಾಜರಿದ್ದರು. ಶ್ರೀಕೃಷ್ಣ ಪರಮಾತ್ಮ ಜಗತ್ತು ಕಂಡ ಓರ್ವ ಶ್ರೇಷ್ಠ ಮನೋವಿಜ್ಞಾನಿ. ಮುಖ ನೋಡಿ ಇನ್ನೊಬ್ಬರ ಹೃದಯದಲ್ಲಿ ಇರುವುದನ್ನು ಹೇಳುವ ಶಕ್ತಿ ಶ್ರೀಕೃಷ್ಣನಿಗೆ ಇತ್ತು ಎಂದು ತಹಸೀಲ್ದಾರ್ ಮಲ್ಲೇಶ್ ಬಿ ಪೂಜಾರ್ ತಿಳಿಸಿದರು. ಸಾಗರದ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸರಿಸುಮಾರು 5800 ವರ್ಷದಿಂದ ಹೇಳ್ತಾರೆ. ಅಂದರೆ ಇಲ್ಲಿಗೆ ಸುಮಾರು 7200 ವರ್ಷಗಳು ಕಳೆದು ಹೋಗಿವೆ. ಅವತ್ತಿನಿಂದನೂ ಈ ಭಾರತ ಖಂಡದ ನೆಲದಲ್ಲಿ ಜನಿಸಿ ಇವತ್ತು ಜಗತ್ತಿನ ಮೂಲಗಳಲ್ಲಿ ಪೂಜಿಸಿಕೊಡ್ತಾರೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೇನಿಲ್ಲ, ಅವರಿಂದ ಆಶೀರ್ವಾದ ಪಡ್ಕೋಬೇಕಾಗಿರುತ್ತೆ. ಜೊತೆಗೆ ಅವರನ್ನು ನಾವು ಎರಡು ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಒಂದು ವಿಮರ್ಶಿಸುತ್ತಾರೆ. ಒಂದು ಭಗವಂತನಾಗಿ ಶ್ರೀಕೃಷ್ಣ ಪರಮಾತ್ಮನಾಗಿ ಏನೇ ಕಷ್ಟ ಬಂದಾಗ ನಾವು ಕಾಪಾಡಪ್ಪ ಶ್ರೀಕೃಷ್ಣ ಪರಮಾತ್ಮ ಅಂತ ಕೇಳ್ಕೊಳ್ತೇವೆ. ಅದೇ ರೀತಿ ರಾಜಕೀಯ ಮುತ್ಸದ್ದಿಯಾಗಿ ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಸೈಕ್ಯಾಟ್ರಿಸ್ಟ್ ಅಂತ ಕರೀತಾರೆ, ಮನೋವೈಜ್ಞಾನಿ ಅಂತ ಕರೀತಾರೆ. ಅದು ಶ್ರೀಕೃಷ್ಣ ಪರಮಾತ್ಮ ಅಂತಲೇ ಹೇಳ್ತಾರೆ. ಅಂದರೆ ಅವರು ಮುಖವನ್ನು ನೋಡಿದ ತಕ್ಷಣ ಯಾವ ವ್ಯಕ್ತಿಯಲ್ಲಿ ಏನು ಮಾಡ್ತೇನೆ, ಅವನ ತಲೆಯಲ್ಲಿ ಏನು ನೋಡ್ತೇನೆ ಅಂತ ಅದನ್ನು ಹೇಳ್ತಿದ್ರು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಇಡೀ ಜಗತ್ತಿನ ಮೊದಲ ಸೈಕ್ಯಾಟ್ರಿಸ್ಟ್ ಅಂತ ಎಲ್ಲ ನಮ್ಮ ಹಿರಿಯರು ಸಹ ಒಪ್ಕೊಂಡಿದ್ದಾರೆ. ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಹೇಳಬೇಕಾದ್ರೆ ಅವರು ಮಾರ್ಗದಲ್ಲಿ ಒಂದು ಹಂತ, ಅದೇ ರೀತಿ ಅವರು ಬೆಳೆದ ನಂತರ ರಾಜಕೀಯವಾಗಿ ಅಥವಾ ಒಂದು ದೈವ ಭಕ್ತರಾಗಿ ನಿಲ್ತಾರೆ. ಎರಡು ವಿಧಗಳಲ್ಲಿ ಅವ್ರು ನೋಡ್ಬೋದು. ಬಾಲ್ಯಗಳಲ್ಲಿ ಅವರು ತುಂಟಾಟ ಆಗಿರ್ಬೋದು, ಅವರ ಹುಟ್ಟೆ ಒಂದು ಡಿಫ್ರೆಂಟ್ ಆಗಿ ಒಂದು ರೋಚಕ ಆಗಿರುತ್ತೆ. ಅವರು ಹುಟ್ಟಿದ್ದು ಜೈಲಲ್ಲಿ ಅಂತ ಹೇಳ್ತಾರೆ. ಅವರು 8ನೇ ಮಗನಾಗಿ ಏನು ಹೇಳ್ತಾರೆ, ಅಷ್ಟಮಿ ದಿನ ರಾತ್ರಿ ಜನಿಸ್ತಾರೆ. ಅವರ ತಂದೆ ಹೆಸರು ವಸುದೇವ, ತಾಯಿ ದೇವಕಿ. ವಸುದೇವನ 8ನೇ ಮಗನಾಗಿ ಜನಿಸಿದವರಾಗಿರ್ತಾರೆ. ಅವ್ರಿಗೆ ಏನಂತ ಹೇಳಿದ್ರೆ ಅವರ ಸೋದರ ಮಾವಾಗಿದ್ದ ಕಂಸನಿಗೆ
ದೇವಕಿ ಗರ್ಭದಲ್ಲಿ ಜನಿಸುವ ಮಗನಿಂದಲೇ ಸಾವು ಅಂತ ಇರುತ್ತೆ. ಅದಕ್ಕೋಸ್ಕರ ದೇವಕಿಯನ್ನು ಹಾಗೆ ವಸುದೇವರನ್ನು ಇಬ್ಬರನ್ನು ಬಂಧಿಸಿಟ್ಟಿರ್ತಾರೆ. ಆದರೂ ಶ್ರೀಕೃಷ್ಣ ಪರಮಾತ್ಮ ಅದು ಹೇಳ್ತಾರೆ, ದೈವಿ ಇಚ್ಛೆ ಅಂತ ಹೇಳ್ತಾರೆ. ಅವರು 8ನೇ ಮಗುವಾಗಿ ಜನಿಸಿ ಅವರ ತಂದೆ ವಸುದೇವ, ಆದ್ದರಿಂದ ಅವನು ವಾಸುದೇವ ಅಂತಲೂ ಸಹ ಕರೀತಾರೆ. ಅವರು ಅಲ್ಲಿಂದ ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾರೆ. ಗೋಕುಲದಲ್ಲಿ ಅಲ್ಲಿಯ ಒಂದು ನಂದ ಗೋಕುಲ ಅಂತ ಏನು ಕರಿತೀವಿ, ಅದರ ಒಂದು ಮೇಲ್ವಿಚಾರಕ ಆಗಿರ್ತಾರೆ. ಅವರ ಸ್ಪರ್ಧೆಯಲ್ಲಿ ಅವರು ಬೆಳೀತಾರೆ. ಹಂಗಾಗಿ ಅವ್ರಿಗೆ ನಂದ ಕಿಶೋರ್ ಅಂತ ಕರೀತಾರೆ. ಅವರ ಒಂದು ಏನು ಕುರುಕ್ಷೇತ್ರ ಯುದ್ಧ, ಶ್ರೀಕೃಷ್ಣ ಪರಮಾತ್ಮನ ಯಾಕೆ ಒಂದು ವಿಶಿಷ್ಟ ಜಗತ್ತಿನ ಮೂಲಗಳಲ್ಲಿ ವಿಶಿಷ್ಟ ಆಗ್ತದೆ ಅಂದರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಶ್ರೀಕೃಷ್ಣನಿಗೆ ಬೋಧಿಸಿದಂಥ ಭಗವದ್ಗೀತೆ ಅಥವಾ ಏನು ಗೀತಾ ಸಾರ ಅಥವಾ ಗೀತಾ ಶ್ಲೋಕ ಅಂತ ಏನು ಕರೀತಾರಲ್ಲ, ಪ್ರತಿಯೊಬ್ಬರು ಪ್ರತಿನಿತ್ಯ ಓದಿದಾಗ ಅದು ಒಂದು ವಿವಿಧ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ನೀವು ದುಃಖದಲ್ಲಿ ಓದಿದಾಗ ಅದು ಅಲ್ಲಿ ನಿಮಗೆ ಮಾರ್ಗದರ್ಶನ ಬೇರೆ ಸಿಗುತ್ತೆ. ಅದು ನೀವು ಖುಷಿಯಿಂದ ಓದಿದಾಗ ಅದರಿಂದ ಬೇರೆ ರೀತಿ ಮಾರ್ಗದರ್ಶನ ಸಿಗುತ್ತೆ. ಈ ರೀತಿ ಭಗವದ್ಗೀತೆ ಇಡೀ ಜಗತ್ತಿಗೆ ಸಾರಿ ಭಗವದ್ಗೀತೆಯ ಅಂಶವನ್ನು ನಮಗೆ ಕೊಟ್ಟಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಅದನ್ನು ನಾವು ಪ್ರತಿನಿತ್ಯವೂ ಓದಬೇಕಾಗುತ್ತೆ. ನಮ್ಮ ಕಷ್ಟಗಳಲ್ಲಿ ಸಂದರ್ಭದಲ್ಲಿ ಅದನ್ನು ಓದಿದಾಗ ನಮಗೆ ಅದು ಮಾರ್ಗದರ್ಶಕ ಆಗುತ್ತೆ. ಸಂತೋಷ ಸಮಯದಲ್ಲಿ ಓದಿದಾಗ ಅದು ಬೇರೆ ರೀತಿ ತಿಳುವಳಿಕೆ ನೀಡುತ್ತೆ. ಸೊ ಈ ರೀತಿ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಯಾದವ ಸಮಾಜದ ಅಧ್ಯಕ್ಷ ಕೃಷ್ಣಮೂರ್ತಿ ಬಿಡಿಗಲ್ಲೂರು ಮಾತನಾಡಿ, ಯುದ್ಧ ನಡೆಯುವ ಸಮಯದಲ್ಲಿ ಕೆಲವು ದಿವಸಗಳ ಯುದ್ಧ ನಡೆದ ನಂತರ ಒಂದು ದಿವಸ ಕೃಷ್ಣ ಮತ್ತೆ ಅರ್ಜುನ ಮತ್ತೆ ಕರ್ಣ ಎದುರಾಗಿ ಯುದ್ಧ ಮಾಡಬೇಕಾದ ಪರಿಸ್ಥಿತಿ. ಇಬ್ಬರು ಪರಾಕ್ರಮಿಗಳು, ಬಹಳ ಬಲಶಾಲಿಗಳು. ಮಹಾಭಾರತ ಯುದ್ಧ ನಡೆಸ್ತಾ ಇರೋ ಒಂದು ಸಾರಥಿ ಶ್ರೀಕೃಷ್ಣ ಹೇಗಾದ್ರೂ ಮಾಡಬೇಕು ಹೇಳಿ ಯುದ್ಧ ನಡೀತಾ ಇರುತ್ತೆ. ಯುದ್ಧದಲ್ಲಿ ಕೃಷ್ಣ ಕರ್ಣ ಬಿಟ್ಟಂತ ಬಾಣದಲ್ಲಿ ಅರ್ಜುನನ ರಥ ಸುಮಾರು 5 ಗಜಗಳಷ್ಟು ದೂರ ಹಿಂದೆ ಹೋಗ್ತಾ ಇರುತ್ತೆ. ಒಂದೊಂದು ಬಾಣ ಬಿಟ್ಟಾಗ 5 ಗಜಗಳಷ್ಟು, 4-5 ಗಜಗಳಷ್ಟು ದೂರ ಹಿಂದೆ ಹೋಗ್ತಾ ಇರುತ್ತೆ. ಎದುರಾಗಿ ಅರ್ಜುನ ಬಿಟ್ಟಂತ ಬಾಣದಲ್ಲಿ ಕರ್ಣನ ರಥ ಸುಮಾರು 10-15 ಗಜಗಳಷ್ಟು ದೂರ ಹಿಂದೆ ಹೋಗ್ತಾ ಇರುತ್ತೆ. ಪ್ರತಿ ಸರಿ ಈ ಬಾಣ ಬಿಟ್ಟಾಗಲೂ ಕೂಡ ಅರ್ಜುನನ ರಥ ಹಿಂದೆ ಸೇರಿದಾಗ ಕೃಷ್ಣ ಸಾರಥಿಯಾಗಿ ಕೂತಿದ್ದವ್ರು ಹೇಳ್ತಾ ಇರ್ತಾನೆ, ಓಹೋ ಏನು ಪರಾಕ್ರಮ, ಏನು ಕೃಷ್ಣ ಕರ್ಣನನ್ನು ಹೊಗಳ್ತಾರೆ. ಬಹಳಷ್ಟು ಸಮಯ ಮುಗಿದ ನಂತರ ಅರ್ಜುನನಿಗೆ ಬೇಸರ ಆಗುತ್ತೆ, ನೀನು ನನ್ನ ಪರಾಕ್ರಮವನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೆಯಾ, ಅಂದರೆ ನೀನು ನನ್ನ ಪರಾಕ್ರಮವನ್ನು ನಂಬ್ತಾ ಇಲ್ಲ, ನನ್ನನ್ನು ನೀನು ಹೀಯಾಳಿಸ್ತಾ ಇದೆಯಾ, ಏನಿದು ಅಂತ ಹೇಳ್ತೀನಿ ಸ್ವಲ್ಪ ಇರು ಅಂತ ಹೇಳಿ. ಇನ್ನೂ ಸ್ವಲ್ಪ ಹೊತ್ತು ಆದ್ಮೇಲೆ ಆ ದಿನದ ಯುದ್ಧ ಮುಗಿತದೆ. ಮುಗಿದ ನಂತರ ಅರ್ಜುನನಿಗೆ ಹೇಳ್ತಾನೆ ಶ್ರೀಕೃಷ್ಣ, ನೀನು ಇಳಿದು ಕೆಳಗಡೆ ಅವ್ರು ನಿಂತ್ಕೊಂಡು, ಯಾಕೆ ಇಲ್ಲ ನೀನು ಇಳಿದು ನಿಂತ್ಕೊ, ಸ್ವಲ್ಪ ದೂರದಲ್ಲಿ ನಿಂತ್ಕೊ ಅಂತ ಹೇಳ್ತಾನೆ. ಅರ್ಜುನ ರಥ ಬಿಟ್ಟು ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೊಳ್ತಾನೆ. ನಂತರ ಶ್ರೀಕೃಷ್ಣ ರಥದಿಂದ ಕೆಳಗೆ ಇಳಿದು 2 ನಿಮಿಷದಲ್ಲಿ ಆ ರಥ ಸಂಪೂರ್ಣವಾಗಿ ಮುರಿದು ಹೋಗಿ ಭಸ್ಮ ಆಗೋದು. ಏನಿದು ಅಂತ ಕೇಳಿ, ಅದೇನಂದ್ರೆ ಈ ಯುದ್ಧವನ್ನು ನಡೆಸ್ತಾ ಇದ್ದವು ನಾನು, ಜಗತ್ತನ್ನ ನಡೆಸ್ತಾ ಇರುವಂತ ಪರಮಾತ್ಮ ನಾನು ಮುಂದೆ ಕೂತಿದ್ದೆ, ಮೇಲೆ ಜಗತ್ತಿನಲ್ಲಿ ಅತೀ ಶಕ್ತಿವಂತ ಅನ್ನುವಂತ ಆಂಜನೇಯ ನಿನ್ನ ರಥದ ಮೇಲಿದ್ದ, ನಾವಿಬ್ಬರು ಹಿಡ್ಕೊಂಡು ಕೂಡ ನಿನ್ನ ರಥ ಅಷ್ಟು ಹಿಂದಕ್ಕೆ ಹೋಗ್ತಾ ಇತ್ತು. ಅದು ಕರ್ಣನ ಪರಾಕ್ರಮ ಅಂತ ಹೇಳಿ. ಇದರಿಂದ ಒಂದು ಸಂದೇಶವನ್ನು ಕೂಡ ಕೊಡ್ತಾನೆ ಶ್ರೀಕೃಷ್ಣ. ಏನು ಅಂತಂದ್ರೆ, ನಾವು ಮನುಷ್ಯ ಜನ್ಮಕ್ಕೆ ಅದನ್ನ ಭಗವದ್ಗೀತೆಯಲ್ಲಿ ಆ ಲೈನನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಈ ರಥ ಅನ್ನೋದು ಮನುಷ್ಯನ ಶರೀರ, ಅರ್ಜುನ ಅನ್ನೋದು ಮನುಷ್ಯನಲ್ಲಿ ಇರತಕ್ಕಂಥ ಅಹಂಕಾರ, ಈ ಪರಮಾತ್ಮ ಅನ್ನೋನು ಅವನಲ್ಲಿರೋ ಆತ್ಮ. ಈ ಆತ್ಮ ಯಾವಾಗ ಹೋಗುತ್ತೆ, ಈ ಅಹಂಕಾರನು ಮತ್ತು ರಥವನ್ನು ಸೇರಿ ಸುಟ್ಟು ಹಾಕಿರ್ತಾನೆ, ಬರ್ನ್ ಆಗಿರ್ತೀವಿ. ಇದು ಬಹಳ ಒಳ್ಳೆಯ. ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ ಮಾತನಾಡಿದರು. ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ಕುಸುಮಾ ಸುಬ್ಬಣ್ಣ, ವೃತ್ತ ನಿರೀಕ್ಷಕರಾದ ಸೀತಾರಾಮ್, ಕೆ.ವಿ. ಕೃಷ್ಣಪ್ಪ, ಜೀವನ್ ಕುಮಾರ್ ಹಾಗೂ ಜಿ. ಬಸವರಾಜ್ ಇನ್ನಿತರರು ಹಾಜರಿದ್ದರು. ಸರ್ಕಾರ ಛಾಯಾಗ್ರಾಹಕರನ್ನು ನಿರ್ಲಕ್ಷ್ಯದಿಂದ ನೋಡುವ ಮನಸ್ಥಿತಿ ದೂರವಾಗಬೇಕು. ಶ್ರೇಷ್ಠ ಛಾಯಾಗ್ರಾಹಕರನ್ನು ಗುರುತಿಸಿ ಅವರಿಗೆ ರಾಜ್ಯೋತ್ಸವದಂತಹ ಪ್ರಶಸ್ತಿ ನೀಡಬೇಕು ಎಂದು ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳ ಸಂಘದ ಅಧ್ಯಕ್ಷ ಎಂ.ಬಿ. ಷಣ್ಮುಖ ತಿಳಿಸಿದರು. ಸಾಗರದ ರೋಟರಿ ರಕ್ತನಿಧಿ ಕೇಂದ್ರದಲ್ಲಿ ಶುಕ್ರವಾರ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳ ಸಂಘದ ವತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮತ್ತು 183ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಅವರು ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಾಗೂ 183ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ನಾವು ಈ ದಿನ ರಕ್ತದಾನ ಶಿಬಿರವನ್ನು ಸಾಗರ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದಿಂದ ಆಯೋಜಿಸಿದ್ದೇವೆ.
ಇವತ್ತು ನೀವು ನೋಡಿದ ಹಾಗೆ 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವವನ್ನು ಇಡೀ ದೇಶ ಸಡಗರದಿಂದ ಆಚರಿಸಿದೆ. ಹಾಗೆ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಚಿತ್ರಣವನ್ನು, ಹಿಂದಿನ ಒಂದು ನೆನಪುಗಳನ್ನು ನಾವು ಇವತ್ತು ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಛಾಯಾಗ್ರಹಣವು ಕೂಡ ನಮ್ಮ ಇತಿಹಾಸವನ್ನು ಕಟ್ಟಿರುವಂಥ ಕೆಲಸವನ್ನು ಈ ಛಾಯಾಗ್ರಹಣ ಮಾಡಿದೆ. ಈ ಛಾಯಾಗ್ರಹಣ ಮನುಷ್ಯನ ಜೀವನದ ಒಂದು ಪ್ರಮುಖವಾದ ಒಂದು ಭಾಗವಾಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅದೇ ರೀತಿ ಈ ಛಾಯಾಗ್ರಹಣದ ಹಿಂದೆ ಒಬ್ಬ ಛಾಯಾಗ್ರಾಹಕ ಇರ್ತಾನೆ. ಈ ಛಾಯಾಗ್ರಹಣ ಎಷ್ಟು ಒಂದು ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿದೆಯೋ ಅದೇ ರೀತಿ ಅದರ ಹಿಂದೆ ಇರುವಂಥ ಛಾಯಾಗ್ರಾಹಕರನ್ನು ಕೂಡ ಸಮಾಜ ಗುರುತಿಸಬೇಕು. ಛಾಯಾಗ್ರಾಹಕರಿಗೆ ಒಂದು ಗೌರವವನ್ನು ಕೊಡಬೇಕು. ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಛಾಯಾಗ್ರಾಹಕರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡುವಂಥ ಕಾರ್ಯವನ್ನು ಕೂಡ ಸರ್ಕಾರ ಮಾಡಬೇಕು ಮುಂದಿನ ದಿನಗಳಲ್ಲಿ. ಯಾಕಂದರೆ ಛಾಯಾಗ್ರಾಹಕ ಈ ಒಂದು ಸಮಾಜದ ಎಲ್ಲ ಬೆಳವಣಿಗೆಗಳನ್ನು ಛಾಯಾ ರೂಪದಲ್ಲಿ ಅದನ್ನು ತೋರಿಸಲಿಕ್ಕೆ ಅವನ ಶ್ರಮ ಇರುತ್ತೆ. ಹಾಗಾಗಿ ಈ ಛಾಯಾಗ್ರಾಹಕರು ಕೂಡ ಸಮಾಜದ ಸೇವಕ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್ಕಾರ ಛಾಯಾಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಸಹಕಾರವನ್ನು ಮುಂದಿನ ದಿನ ನೀಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ರೋಟರಿ ಸಂಸ್ಥೆಯ ವೆಂಕಟೇಶ್ GS ಮಾತನಾಡಿ, ತಾಲೂಕು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗಳ ಸಂಘದಿಂದ ಇವತ್ತು ನಮ್ಮ ರಕ್ತನಿಧಿ ಕೇಂದ್ರಕ್ಕೆ ಒಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಅವರು ಇದೇ ರೀತಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಒಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಸೊ ಅದಕ್ಕೆ ರಕ್ತನಿಧಿ ಕೇಂದ್ರದಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಅಧ್ಯಕ್ಷರಿಗೆ ಈ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಸರ್. ಹಾಗೆ ರೀ ಜಯಶೀಲಣ್ಣ. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮೋರಿಸ್ ಸಾಲ್ಡಾನ, ಪ್ರಮುಖರಾದ ಅನಿಲ್ ಕುಮಾರ್, ಉಲ್ಲಾಸ್ ಶಾನ್ಭೋಗ್, ಜಯಶೀಲ, ಕೃಷ್ಣಾನಂದ ಕೇದಾರಿ, ಅರುಣ್ ಕುಮಾರ್ ಜೈನ್, ಮಹೇಶ್, ಅವಿನಾಶ್ ಕೌತಿ, ರೋಟರಿ ರಕ್ತನಿಧಿ ಕೇಂದ್ರದ ಡಾಕ್ಟರ್ BG ಸಂಗಮ್ ಇನ್ನಿತರರು ಹಾಜರಿದ್ದರು. ಸಾಗರದ ಜೋಸೆಫ್ ನಗರದ 12ನೇ ವಾರ್ಡ್ನ ನಗರಸಭೆಯ ಸಾರ್ವಜನಿಕ ಬಾವಿ ನಂಬರ್ 35 ಸಂಪೂರ್ಣ ಕುಸಿಯುವ ಸ್ಥಿತಿಯಲ್ಲಿದ್ದು ಅಕ್ಕಪಕ್ಕದ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಬಾವಿಯ ಎದುರಿಗೆ ನ್ಯಾಯಬೆಲೆ ಅಂಗಡಿ ಇದ್ದು ಪ್ರತಿದಿನ ನೂರಾರು ಜನ ಪಡಿತರ ಒಯ್ಯಲು ಬರುತ್ತಾರೆ. ಅವರು ಈ ಬಾವಿಯ ಪಕ್ಕದಲ್ಲಿಯೇ ನಿಂತುಕೊಳ್ಳುತ್ತಿದ್ದಾರೆ. ಬಾವಿಯ ಕೆಳಭಾಗ ಸಂಪೂರ್ಣ ಕುಸಿದು ಹೋಗಿದ್ದು ಹೊಂಡದೊಳಗೆ ಕಾಲು ಸಿಕ್ಕಿಕೊಂಡು ಬೀಳುವ ದುಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಸಂಚರಿಸಿದರೆ ಬಾವಿ ಮಣ್ಣು ನೀರಿನೊಳಗೆ ಹೋಗುತ್ತಿದೆ. ಬಾವಿ ದುಸ್ಥಿತಿ ಬಗ್ಗೆ ಸ್ಥಳೀಯ ನಗರಸಭೆ ಸದಸ್ಯರಿಗೆ ನಾಗರಿಕರು ಸಾಕಷ್ಟು ಮನವಿ ಮಾಡಿದರೂ ಅದನ್ನು ರಿಪೇರಿ ಮಾಡುವತ್ತ ಕಿಂಚಿತ್ ಗಮನ ಹರಿಸದ ನಗರಸಭಾ ಸದಸ್ಯರು ತಮಗೆ ಸಿಕ್ಕಿರುವುದು ದುರಂತ ಎಂದು ಸ್ಥಳೀಯರು ಹೇಳುತ್ತಾರೆ. ಅಪಾಯ ಸಂಭವಿಸುವ ಮೊದಲು ನಗರಸಭೆ ಎಚ್ಚೆತ್ತುಕೊಳ್ಳಲಿ ಎನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಸ್ಥಳೀಯ ನಿವಾಸಿ ಫರ್ಟೋಡೋ ಈ ಕುರಿತು ಮಾತನಾಡಿದ್ದು ಹೀಗೆ. ಬಾವಿ ಕುಸಿಲಿಕ್ಕೆ ಶುರುವಾಗಿ 1 ವರ್ಷಗಳ ಕಳೀತಾ ಬಂತು. ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಆಗಲಿ, ಸದಸ್ಯರಾಗಲಿ, ಕೌನ್ಸಿಲರಾಗಲಿ ಯಾರೂ ಬಂದು ಇದ್ರ ಮೇಲೆ ಗಮನ ಹರಿಸಿಲ್ಲ. ಈಗ ಕುಸ್ತಿ ನಾವು ಕಲ್ಲು ಹಾಕಿ ನಾವು ಸೋತಾಗಿದ್ದೀವಿ. ಇಲ್ಲಿ ನೋಡಿದರೆ ಈ ಥರ ಇದೆ. ಇಲ್ಲಿ ಒಂದೇ ಅಲ್ಲ, ಕರ್ಕೊಂಡಿದ್ದೀವಿ. ನೋಡಿ ಈಗ ಹೋಗ್ತಾ ನೋಡಿ ಪೂರ ಹೋಗಿ ಯಾರು ನಿತ್ತಲ್ಲೇ ಪುಸ್ತಕಂದ್ರೆ ಹೋಯ್ತು. ಇಲ್ಲಿ ನಿತ್ತಲ್ಲೇ ಪುಸ್ತಕಂದ್ರೆ ಹೋಯ್ತು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.